ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ ಸಿಟಿ ಆಗಿದ್ದಂಥ ನಮ್ಮ ಬೆಂಗಳೂರು ಈಗ ಕಳ್ಳರ ದರೋಡೆಕೋರರ ಸಿಟಿ ಆಗುವತ್ತ ಹೆಜ್ಜೆ ಹಾಕ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಾವೀಗ ತೋರಿಸುವಂತಹ ಸ್ಟೋರಿ ನೋಡಿದ್ರೆ ನೀವು ನಿಜ ಅಂತೀರಾ. ರಾಜ್ಯ ರಾಜಧಾನಿಯಲ್ಲಿ ಪೊಲೀಸರಿಲ್ವಾ, ಇದ್ರೂ ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಟ್ಟುಹಾಕ್ತಾ ಇವೆ ಈ ದೃಶ್ಯಗಳು. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಕತ್ತಲು ತುಂಬಿದೆ, ಒಂಟಿ ಬೈಕು ಬರ್ತಿದೆ. ಕತ್ತಲು ತುಂಬಿದೆ, ಕೈಲಿ ಕಲ್ಲು ಕಾಣ್ತಿದೆ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಕತ್ತಲು ತುಂಬಿದೆ, ಕೈಲಿ ಕಲ್ಲು ಕಾಣ್ತಿದೆ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಒಂಟಿ ಹುಡುಗ ನಿನಗೇನು ಕೆಲಸ? ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ದರೋಡೆ ಮಾಡೋದೇ ನನ್ನ ಕೆಲಸ. ಸೀನ್ 1. ಬೈಕ್ ಹಿಂಬದಿ ಕುಳಿತಿರೋ ಯುವಕ ಕೈಯಲ್ಲಿ ಕಲ್ಲು ಹಿಡಿದು ವಾಹನದತ್ತ ಎಸೆಯೋಕೆ ಯತ್ನಿಸಿದ್ದಾನೆ. ಸೀನ್ 2. ನೋಡ್ತಿದ್ದಂತೆ ಅಡ್ಡ ಬಂದು ಲಾರಿಗೆ ಕಲ್ಲೆಸೆದು ದರೋಡೆಗೆ ಯತ್ನಿಸಿದ್ದ. ಅಂದ ಹಾಗೆ ಈ ಎರಡೂ ದೃಶ್ಯಗಳು ಕಂಡು ಬಂದಿದ್ದು ನೆಲಮಂಗಲದ ಬಳಿಯ ಕುಣಿಗಲ್ ಹೈವೇನಲ್ಲಿ. ರಾತ್ರಿ ಆಕ್ಟಿವ್ ಆಗೋ ಈ ಗ್ಯಾಂಗ್ ಕಲ್ಲುಗಳನ್ನ ಅಸ್ತ್ರವಾಗಿಸಿಕೊಂಡು ಕಾರು, ಲಾರಿಗಳ ಚಾಲಕರ ಬಳಿ ದರೋಡೆ ಮಾಡ್ತಿದ್ದಾರೆ. ಹೈವೇನಲ್ಲಿ ಹೋಗೋ ಕಾರು, ಲಾರಿಗಳೇ ಟಾರ್ಗೆಟ್. ಕಲ್ಲು ತೂರಿ ದೋಚೋ ಗ್ಯಾಂಗ್ ಒಂದು ಆಕ್ಟಿವ್. ಕಳ್ಳ ಬೆಕ್ಕುಗಳಂತೆ ಹೊಂಚು ಹಾಕಿ ಹೈವೇನಲ್ಲಿ ಕಾದು ಕುಳಿತುಕೊಳ್ಳೋ ದರೋಡೆಕೋರರ ಗ್ಯಾಂಗ್ ಕಾರು, ಲಾರಿಗಳೇ ಕಾಣ್ತಾ ಇದ್ದಂತೆ ಆಕ್ಟಿವ್ ಆಗಿ ಬೆನ್ನತ್ತುತ್ತಾರೆ. ಕೈಯಲ್ಲಿ ದಪ್ಪ ದಪ್ಪ ಕಲ್ಲುಗಳನ್ನ ಹಿಡ್ಕೊಂಡು ಬೈಕ್ ನಲ್ಲಿ ಬರೋ ದರೋಡೆಕೋರರು ಕಾರು, ಲಾರಿಗಳ ಗಾಜಿಗೆ ಕಲ್ಲುಗಳನ್ನ ಎಸಿತಾರೆ. ವಾಹನಗಳನ್ನ ನಿಲ್ಸಿದ್ರೆ ಅಥವಾ ಆಕ್ಸಿಡೆಂಟ್ ಆದ್ರೆ ದೋಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಚಾಲಕರು ಕಣ್ಮುಚ್ಚಿ ತೆರೆಯೋದ್ರೊಳಗೆ ದರೋಡೆಕೋರರು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಬೈಕ್ ನಲ್ಲಿ ಪರಾರಿಯಾಗ್ತಾರೆ. ಸದ್ಯ ಲಾರಿಗಳ ಮೇಲೆ ಕಲ್ಲು ತೂರಿ ದರೋಡೆಗೆ ಯತ್ನಿಸಿದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ದರೋಡೆಕೋರರ ಗ್ಯಾಂಗ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರಿಗೆ, ದರೋಡೆಕೋರರಿಗೆ ಪೊಲೀಸರ ಮೇಲೆ ಭಯವೇ ಇಲ್ಲದಂತಾಗಿದೆ. ಆದಷ್ಟು ಬೇಗ ಹೈವೇ ದರೋಡೆಕೋರರನ್ನ ಹೆಡೆಮುರಿ ಕಟ್ಟದೇ ಇದ್ರೆ ಗಾಡಿ ಮೇಲೆ ಬೀಳು ಕಲ್ಲುಗಳು ಪ್ರಾಣಕ್ಕೂ ಸಂಚಕಾರ ತಂದೊಡ್ಡಬಹುದು. ಪ್ರಜ್ವಲ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.